ಹಾಯ್ ಫ್ರೆಂಡ್ಸ್, ಅಡುಗೆ ಸವಿರುಚಿ ಚಾನಲ್ಗೆ ಸ್ವಾಗತ. ಇವತ್ತು ಸಪೋಟ ಮತ್ತು ಬಾದಾಮಿನ ಬಳಸ್ಕೊಂಡು ಮಕ್ಕಳಿಗೆ ನೆನಪಿನ ಶಕ್ತಿನ ಹೆಚ್ಚಿಸುವ ಅಲ್ಲದೆ ತಕ್ಷಣಕ್ಕೆ ಎನರ್ಜಿ ನೀಡುವಂಥ ಮಿಲ್ಕ್ ಶೇಕ್ನ ಹೇಗೆ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನೋಡೋಣ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅಥವಾ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಆವಾಗ ನಾನು ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಅಲ್ಲದೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ವಿಡಿಯೋನ ಕೊನೆ ತನಕ ಮಿಸ್ ಮಾಡ್ಕೊಳ್ದೆ ನೋಡಿ. ಈ ಮಿಲ್ಕ್ ಶೇಕ್ ಮಾಡೋದಕ್ಕೆ ಮೊದಲಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು 5-6 ಬಾದಾಮಿ ಹಾಕ್ತಾಯಿದ್ದೀನಿ. ಬಾದಾಮಿದು ಸಿಪ್ಪೆ ತೆಗಿಬೇಕು. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಒಂದು 10-15 ನಿಮಿಷ ನೆನೆಸಿಡ್ತಾ ಇದ್ದೀನಿ. ಆಗ ಬಾದಾಮಿ ಸಿಪ್ಪೆ ನೀಟಾಗಿ ಬಿಟ್ಕೊಳ್ಳುತ್ತೆ. ಒಂದು 15 ನಿಮಿಷ ನೀರಲ್ಲಿ ಬಾದಾಮಿನ ನೆನೆಸಿಟ್ಟಿದ್ದೀನಿ. ಈಗ ಇಲ್ಲಿ ಕಾಣುತ್ತಲ್ಲ, ಹೀಗೆ ಸಿಪ್ಪೆ ತೆಗೆದುಬಿಡಬೇಕು ಬಾದಾಮಿದು. ನಿಮಗೆ ಟೈಮ್ ಇದೆ ಅಂದರೆ 7-8 ಗಂಟೆ ತಣ್ಣೀರಲ್ಲಿ ಕೂಡ ನೆನೆಸಿಟ್ಟು ನೀವು ಬಾದಾಮಿ ಸಿಪ್ಪೆನ ತೆಗಿಬಹುದು. ಬಾದಾಮಿದೆಲ್ಲ ಸಿಪ್ಪೆ ತೆಗೆದಿದ್ದೀನಿ. ಈಗ ಚೆನ್ನಾಗಿ ಹಣ್ಣದಂಥ ಒಂದು ಸಪೋಟ ಹಣ್ಣು ತಗೊಂಡು ಅದನ್ನು ಕ್ಲೀನ್ ಮಾಡಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಒಂದು ಕಪ್ಪಲ್ಲಿ ಹಾಕಿಟ್ಟಿದ್ದೀನಿ. ಈಗ ಕಟ್ ಮಾಡಿದಂಥ ಸಪೋಟ ಹಣ್ಣು ಹಾಗೆ ಸಿಪ್ಪೆ ತೆಗೆದಿಟ್ಟಿದ್ದೀವಲ್ಲ ಆ ಬಾದಾಮಿನ ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ. ಇದಕ್ಕೆ 1 ಕಪ್ನಷ್ಟು ಉಗುರು ಬಿಸಿ ಹಾಲು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವೀಟಿಗೆ ಬೆಲ್ಲ ಅಥವಾ ಸಕ್ಕರೆನೇನು ಬಳಸ್ತಾ ಇಲ್ಲ. ನೀವು ಸ್ವೀಟ್ ಬೇಕು ಅಂದರೆ 1 ಟೀ ಸ್ಪೂನಷ್ಟು ಹನಿ ಹಾಕ್ಕೊಳ್ಳಿ. ಚೆನ್ನಾಗಿ ಗ್ರೈಂಡ್ ಆಗಿದೆ. ಮಿಲ್ಕ್ ಶೇಕ್ನ ಒಂದು ಗ್ಲಾಸಿಗೆ ಸರ್ವ್ ಮಾಡೋಣ. ಸಪೋಟ ಬಾದಾಮಿ ಹಾಕಿದ ಮಿಲ್ಕ್ ಶೇಕ್ನ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ನೆನಪಿನ ಶಕ್ತಿ ಜಾಸ್ತಿ ಆಗೋದಷ್ಟೇ ಅಲ್ಲದೆ ಡೈಜೆಷನ್ ಚೆನ್ನಾಗಾಗುತ್ತೆ. ಮಕ್ಕಳಿಗೆ ಚೆನ್ನಾಗಿ ಕಾಣೋದಕ್ಕೆ ಮೇಲ್ಗಡೆ ಸಣ್ಣದಾಗಿ ಕಟ್ ಮಾಡಿದಂಥ ಸಪೋಟ ಹಣ್ಣು ಮತ್ತು ಬಾದಾಮಿ ಪೀಸ್ ಹಾಕ್ತಿದ್ದೀನಿ. ಮಕ್ಕಳು ಸ್ಕೂಲಿಂದ ಸುಸ್ತಾಗಿ ಬಂದಾಗ ಅಥವಾ ಆಟ ಆಡಿ ಮನೆಗೆ ಬಂದಾಗ ಈ ಮಿಲ್ಕ್ ಶೇಕ್ನ ನೀವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತಕ್ಷಣಕ್ಕೆ ಮಕ್ಕಳಿಗೆ ಬೇಕಾಗುವಂಥ ಎನರ್ಜಿ ಸಿಗುತ್ತೆ. ನೀವು ಕೂಡ ಎಷ್ಟೊಂದು ಉಪಯುಕ್ತವಾದ ಸಪೋಟ ಬಾದಾಮಿ ಮಿಲ್ಕ್ ಶೇಕ್ನ ಮಕ್ಕಳಿಗೆ ಮಾಡಿಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೈಡಲ್ಲಿ ಬೆಲ್ ಐಕನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.